ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ಜಟಾಪಟಿ ನಾಯಕತ್ವ ಕಗ್ಗಂಟಿನ ಮಧ್ಯೆ ಸಿಎಂ ಮತ್ತು ಡಿಸಿಎಂ ಇದೀಗ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಎರಡನೇ ಸುತ್ತಿನ ಬ್ರೇಕ್ಫಾಸ್ಟ್ಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಅಖಾಡ ರೆಡಿಯಾಗಿದೆ. ಬ್ರೇಕ್ಫಾಸ್ಟ್ಗೆ ಆಗಮಿಸುವಂತೆ ಸಿಎಂಗೆ ಡಿಕೆ ಶಿವಕುಮಾರ್ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆ ಸದಾಶಿವನಗರದ ಡಿಸಿಎಂ ನಿವಾಸದಲ್ಲಿ ಖಾಸಗಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಫಿಕ್ಸ್ ಆಗಿದೆ. ಕನಕಪುರದ ನಾಟಿ ಕೋಳಿ ಫ್ರೈ, ಕೋಳಿ ಸಾಂಬಾರ್, ಇಡ್ಲಿ, ಪೂರಿ ಇದೆಲ್ಲವೂ ಕೂಡ ಸಿಎಂಗೋಸ್ಕರ ಸಿದ್ಧಪಡಿಸಿರುವ ಭೂರಿ ಭೋಜನ. ಡಿಸಿಎಂ ಡಿಕೆ ಶಿವಕುಮಾರ್ ಇದೆಲ್ಲವನ್ನ ಕೂಡ ಸಿದ್ಧತೆ ಮಾಡಿಸಿದ್ದಾರೆ. ಕನಕಪುರದಿಂದ ತಂದಿರುವಂತಹ ನಾಟಿ ಕೋಳಿಯಿಂದ ಖಾದ್ಯವನ್ನ ತಯಾರಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ನಾನ್ ವೆಜ್ ಪ್ರಿಯರು, ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ನಾನ್ ವೆಜ್ ಸೇವನೆ ಮಾಡ್ತಾ ಇಲ್ಲ. ಅವರು ಮಠಕ್ಕೆ ನಡ್ಕೊಳ್ತಾರಲ್ಲ, ಅಲ್ಲಿ ಒಂದು ವ್ರತ ಅಥವಾ ವಚನ ಕೈಗೊಂಡಿರೋದ್ರಿಂದಾಗಿ ಅವರು ನಾನ್ ವೆಜ್ ಸೇವನೆ ತ್ಯಜಿಸಿದ್ದಾರೆ. ಬಟ್ ತಮ್ಮ ಮನೆಗೆ ಆತಿಥ್ಯವನ್ನ ವಹಿಸ್ಕೊಂಡಿದ್ದಾರಲ್ಲ, ಅತಿಥಿಯನ್ನಾಗಿ ಮುಖ್ಯಮಂತ್ರಿಗಳನ್ನ ಕರೆದಿದ್ದಾರಲ್ಲ, ಅವರ ಆತಿಥ್ಯ ವಹಿಸ್ಕೊಳ್ಳೋದಕ್ಕೆ ಅವರಿಗೆ ಯಾವ ಖಾದ್ಯ ಇಷ್ಟವೋ ಅದೆಲ್ಲವನ್ನ ಕೂಡ ಸಿದ್ಧಪಡಿಸಿದ್ದಾರೆ ಅಂತ ಹೇಳಿ ಈ ಬ್ರೇಕ್ಫಾಸ್ಟಿನ ಮೆನು ನಮಗೆ ಲಭ್ಯ ಆಗ್ತಾ ಇದೆ. ಸಿಎಂಗೋಸ್ಕರ ಭೂರಿ ಭೋಜನ ತಯಾರಾಗಿದೆ. ಈ ಬ್ರೇಕ್ಫಾಸ್ಟ್ನ ಸಂದರ್ಭ ಅಥವಾ ತಿಂಡಿ ಆದ್ಮೇಲೆ ಪ್ರತ್ಯೇಕವಾಗಿ ಇಬ್ರು ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಗೊಂದಲ ಬಗೆಹರಿಯುತ್ತಾ? ಇಂಥದ್ದೊಂದು ಪ್ರಶ್ನೆ ಇದೆ. ಅನಿವಾರ್ಯತೆಗೋಸ್ಕರ ಒಗ್ಗಟ್ಟು ಪ್ರದರ್ಶನನ ಅಥವಾ ಅವಕಾಶಕ್ಕೋಸ್ಕರ ಈ ಒಗ್ಗಟ್ಟು ಪ್ರದರ್ಶನನ ಅನ್ನುವ ಪ್ರಶ್ನೆ ಕೂಡ ಇದೆ. ಕಳೆದ ಬಾರಿ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು. ಇದೀಗ ಡಿಸಿಎಂ ಡಿಕೆಶಿ ನಿವಾಸದಲ್ಲಿ ಸಿಎಂಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಈ ಉಪಹಾರ ನಡೀತಿರೋದು. ನೋಡಿ, ಹೈಕಮಾಂಡ್ ಒಂದು ಸೂಚನೆ ಕೊಟ್ಟಿದೆ. ಒಂದು ಪಾರ್ಲಿಮೆಂಟ್ ಸೆಷನ್ ನಡೀತಿದೆ, ಮತ್ತೊಂದು ಕರ್ನಾಟಕದಲ್ಲಿ ಅಧಿವೇಶನ ಬರುತ್ತೆ. ಈ ಹಂತದಲ್ಲಿ ವಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅಂತ ಹೇಳಿದ್ರೆ ನೀವಿಬ್ಬರು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅನ್ನುವಂತಹ ಒಂದು ಸೂಚನೆ ಬಂದಿರುವ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಬೆಳವಣಿಗೆ ನಡೀತಾ ಇದೆ. ಎಲ್ಲವೂ ಸರಿ ಇದೆ ಅಂತ ತೋರಿಸಿಕೊಳ್ಳುವಂತ ಪ್ರಯತ್ನ. ಸದ್ಯ ಹೈಕಮಾಂಡ್ ಸೂಚನೆ ಬೆನ್ನಲ್ಲಿ ಉಪಹಾರ ನಡೀತಾ ಇದ್ದು, ಈ ಉಪಹಾರದ ಬಳಿಕ ಇವರಿಬ್ರು ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೂಪೇಶ್ ನಮ್ಮೊಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೂಪೇಶ್, ವೆರಿ ಗುಡ್ ಮಾರ್ನಿಂಗ್. ಎರಡು ಬಣದ ನಾಯಕರು, ಇಬ್ಬರೂ ನಾಯಕರು ಪರಸ್ಪರ ಕತ್ತಿ ಮಸೀತಾ ಇದ್ದಿದ್ದನ್ನ ಕೆಲವು ದಿನಗಳ ಹಿಂದೆ ನೋಡಿದ್ವಿ. ಬಟ್ ಇವಾಗ ಮೊಗೆದು ಒಬ್ರಿಗೊಬ್ರು ಪ್ರೀತಿ ತೋರಿಸ್ಕೊಳ್ತಾ ಇದ್ದಾರೆ. ಬ್ರದರ್ಸ್ ಅಂತ ಹೇಳ್ಕೊಂಡು ಮನೆಗೆ ತಿಂಡಿ ಕರೀತಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಅಜೆಂಡಾ, ಇದರ ಮೆನು ಏನು ಅನ್ನುವಂಥದ್ದು ಕುತೂಹಲ. ಈಗ ಸಿಎಂ ಡಿಸಿಎಂ ಮನೆಗೆ ಹೊರಟಿದ್ದಾರಾ, ಹೆಂಗೆ? ಗುಡ್ ಮಾರ್ನಿಂಗ್ ಪ್ರಜ್ವಲ. ಇವತ್ತು ಡಿಸಿಎಂ ಅವ್ರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಆಯೋಜನೆ ಮಾಡಿದ್ದಾರೆ. ಮೊನ್ನೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಡಿಕೆ ಶಿವಕುಮಾರ್ಗೋಸ್ಕರ ವಿಶೇಷವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದು. ಬ್ರೇಕ್ಫಾಸ್ಟ್ ಜೊತೆ ಸಭೆ ಕೂಡ ಆಗಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಬ್ರೇಕ್ಫಾಸ್ಟ್ ಆಗುತ್ತೆ, ಅದಾದ ಬಳಿಕ ಸಭೆನೂ ಕೂಡ ಆಗುತ್ತೆ. ಹೈಕಮಾಂಡ್ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಹೇಳಿತ್ತು. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ತೀವ್ರವಾಗಿರ್ತಕ್ಕಂಥ ಗೊಂದಲ ಆಗಿಬಿಟ್ಟಿದೆ. ಯಾಕಂತಂದ್ರೆ ಒಂದ್ ಕಡೆ ಡಿಸಿಎಂ ಸಿಎಂ ಕಚ್ಚಾಟಗಳು, ಅದಾದ ಬಳಿಕ ಒಂದಿಷ್ಟು ಸಚಿವರುಗಳು ಒಬ್ಬೊಬ್ಬರ ಪರ ಬ್ಯಾಟಿಂಗ್ ಅನ್ನು ಮಾಡೋದು, ಶಾಸಕರುಗಳು ತಮ್ಮ ನಾಯಕರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡೋದು, ಇವೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲ ಉಂಟು ಮಾಡಿತ್ತು. ಈ ಗೊಂದಲದ ವಿರುದ್ಧವಾಗಿ ಹಿರಿಯ ಸಚಿವರುಗಳು ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋಗಿ ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಪಕ್ಷದಲ್ಲಿ ಆಗಿರೋದ್ರಿಂದ ಇಲ್ಲಿ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಸರ್ಕಾರ ಸಾಕಷ್ಟು ಗ್ಯಾರಂಟಿ ಸೇರಿದಂತೆ ಹಲವಾರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದೆ. ಇದಕ್ಕೆ ಪ್ರಚಾರ ಸಿಗ್ತಾ ಇಲ್ಲ. ಬರೀ ಅಧಿಕಾರಕ್ಕೋಸ್ಕರ ಕಿತ್ತಾಟ, ಅದೇ ರೀತಿಯಾಗಿ ಸಿಎಂ ಡಿಸಿಎಂ ಕುರ್ಚಿಯ ಗಲಾಟೆಗಳು ಹೆಚ್ಚು ಪ್ರಮಾಣದ ಸುದ್ದಿಯಲ್ಲಿದೆ. ಹೀಗಾಗಿ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್, ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನ ಹಿರಿಯ ಸಚಿವರುಗಳು ಮಾಡಿದ್ರು. ಆದರೆ ಹಿರಿಯ ಸಚಿವರುಗಳ ಮಾತು, ಅದೇ ರೀತಿ ಶಾಸಕರ ಆಶಯಗಳು ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಕೆ.ಸಿ. ವೇಣುಗೋಪಾಲ್ ಅವರು ಡಿನ್ನರ್ ಇಲ್ಲಿಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವಂತ ಹೇಳಿದ್ರು. ಹೀಗಾಗಿ ಸಿಎಂ ಮೀಟಿಂಗ್ ಅಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಇದೀಗ ಡಿಸಿಎಂ ಅವರ ಮೀಟಿಂಗ್ ಅಲ್ಲಿ ಡಿಸಿಎಂ ಅವರ ಮನೆಯಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಿದೆ. ಇಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆಗಳಿರ್ಬಹುದು, ಅದೇ ರೀತಿ ಅಧಿಕಾರ 2 ವರ್ಷದ ಒಂದಿಷ್ಟು ಒಪ್ಪಂದಗಳಿರ್ಬಹುದು. ಇದ್ರ ಬಗ್ಗೆ ಚರ್ಚೆಗಿಂತ ಹೆಚ್ಚು ಇಲ್ಲಿ ಪ್ರಮುಖವಾಗಿ ಯಾವ ವಿಚಾರ ಚರ್ಚೆ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿಗ ಒಂದು ಸಂದೇಶ ಕೊಡುವಂತ ರೀತಿಯಲ್ಲಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗ್ತಾ ಇದೆ.
ಇದೆ. ಸಂದೇಶ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನಾವಿಬ್ರು ಕೂಡ ಒಂದಾಗಿದ್ದೇವೆ ಅನ್ನೋ ಸಂದೇಶವನ್ನ ರವಾನಿಸಬೇಕಾಗತ್ತೆ ಅಂತ ಹೇಳಿ. ಹೀಗಾಗಿ ಹಿಂದೆ ಸಿಎಂ ಮತ್ತೆ ಡಿಸಿಎಂ ನಡುವೆ ಕಿತ್ತಾಟಗಳು ಹೆಚ್ಚಾದಾಗ ಅಥವಾ ಗೊಂದಲಗಳು ಹೆಚ್ಚಾದಾಗ ಎಲ್ಲವೂ ಕೂಡ ಬೇರೆ ಬೇರೆ ಮೈಸೂರು ಸಮಾವೇಶಗಳಾಯಿತು. ಅದಾದ ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಡಿಸಿಎಂ ಇಬ್ರು ಕೂಡ ಒಂದಾಗಿ ಸುದ್ದಿಗೋಷ್ಠಿ ಮಾಡಿದ್ರು. ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿಸ್ತಾ ಇದೆ. ಬಿಟ್ರೆ ಈ ಸಿಎಂ ಡಿಸಿಎಂఏ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ ಆಗೋದಿಲ್ಲ. ಹೀಗಾಗಿ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಬೇಕಾಗುತ್ತೆ. ಇದೇ ವಿಚಾರವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿದೆ. ನೀವೀಗ ಡಿಸಿಎಂ ಅವರ ಮನೆಯಲ್ಲಿ ಇರತಕ್ಕಂಥ ಭದ್ರತೆಗಳನ್ನು ನೋಡಬಹುದು. ಪೊಲೀಸ್ ಭದ್ರತೆಗಳನ್ನ ತೀವ್ರ ಪ್ರಮಾಣದಲ್ಲಿ ಪೊಲೀಸ್ ಭದ್ರತೆಗಳನ್ನು ಕೊಡಲಾಗಿದೆ. ವಿವಿಐಪಿ ಭದ್ರತಾಳ ಪೊಲೀಸನವರು ಕೂಡ ಬಂದಿದ್ದಾರೆ. ಅದೇ ರೀತಿಯಾಗಿ ಡಿಸಿಎಂ ಮನೆ ಮುಂಭಾಗದ ರಸ್ತೆಗಳು ಕೂಡ ಬಂದ್ ಮಾಡಿದ್ದಾರೆ. ಸಿಎಂ ಬರ್ತಾರೆ ಅಂತೇಳಿ ಒಟ್ಟಾರೆಯಾಗಿ ಡಿಕೆ ಸುರೇಶ್ ನೋಡ್ತಾ ಇದ್ದೀರಿ. ಈಗ ಡಿಕೆ ಸುರೇಶ್ ಇಲ್ಲಿಗೆ ಡಿಸಿಎಂ ಅವರ ಮನೆಗೆ ಬರ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸರ್ ಇವತ್ತಿನ ಸ್ಪೆಷಾಲಿಟಿ ನೀವು ನೋಡ್ತಾ ಇದ್ದೀರಿ. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾ ಇದೆ, ಆಗಬೇಕಾಗಿದೆ. ಅದೇ ಕಾರಣಕ್ಕೋಸ್ಕರವಾಗಿ ಡಿಸಿಎಂ ಅವರ ನಿವಾಸಕ್ಕೆ ತಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ಡಿಕೆ ಸುರೇಶ್ ಅವರು ಕೂಡ ಬಂದಿದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಟ್ಟಾರೆಯಾಗಿ ಇಲ್ಲಿಗ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನೇನು ಚರ್ಚೆ ಆಗಬಹುದು ಅಂತ ಹೇಳಿ. ಚರ್ಚೆಗಿಂತಲೂ ಹೆಚ್ಚು, ಯಾಕಂದ್ರೆ ಚರ್ಚೆ ಹೈಕಮಾಂಡ್ ನ ಮಟ್ಟದಲ್ಲಿ ಆಗಬಹುದು, ಚರ್ಚೆಗಿಂತ ಹೆಚ್ಚು ಒಂದು ಸಂದೇಶವನ್ನು ರವಾನಿಸುವಂತ ಉದ್ದೇಶ ಇಬ್ಬರಿಗೂ ಕೂಡ ಇದೆ ಅಂತೇಳಿ ಹೇಳ್ಬಹುದು. ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಮುಂಚೆನೆ ಯಾಕಂತ ಹೇಳಿದ್ರೆ ಡಿಸೆಂಬರ್ ನಿವಾಸಕ್ಕೆ ಅವರ ತಮ್ಮ ಅದೇ ರೀತಿಯಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಈಗ ಆಗಮಿಸಿದ್ದಾರೆ. ಪ್ರಜ್ವಲ, ರೂಪೇಶ್, ಈಗ ಮೊದಲ ಬಾರಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತಲ್ಲ, ಅಂದ್ರೆ ಸಿಎಂ ಮನೆಯಲ್ಲಿ ಡಿಸಿಎಂ ಹೋಗಿದ್ದು ನಾವು ಗಮನಿಸಿದ್ವಿ. ಅವ್ರನ್ನ ಬರಮಾಡ್ಕೊಂಡ್ರು, ಫೋಟೋ ತಗೊಂಡ್ರು, ಮೀಟಿಂಗ್ ಕುತ್ಕೊಂಡ್ರು, ತಿಂಡಿ ತಿನ್ನೋ ಫೋಟೋಗಳು ಎಲ್ಲವೂ ಹರಿದಾಡ್ತು. ಬಟ್ ಆ ಮೀಟಿಂಗ್ನ ಉದ್ದೇಶ ಏನು ಅನ್ನುವಂಥದ್ದು ಸ್ಪಷ್ಟ, ನಿರ್ಧಾರ ಕೂಡ ಸ್ಪಷ್ಟ ಆಗಿತ್ತು. ಸಿಎಂ ಹಿಂದಿನ ದಿನಾನೇ ಹೇಳಿದ್ರು, ನನ್ನ ನಿಲುವಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ. ಸೇಮ್ ಟಾಕ್ ಆಯ್ತು, ಮೀಟಿಂಗ್ ಮಾಡಿದೀವಿ ಅಂತ ಸಂದೇಶವನ್ನು ರವಾನೆ ಮಾಡಿದ್ರು. ಬಟ್ ಕುತೂಹಲ ಮಾತ್ರ ಬಹಳ ದೊಡ್ಡದಾಗಿತ್ತು. ಒಂದ್ ರೀತಿ ಈ ಯುದ್ಧ ಪೀಡಿತ ದೇಶಗಳಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಯುತ್ತಲ್ಲ, ಆ ಲೆವೆಲ್ ಕುತೂಹಲ ಇತ್ತು. ಇವತ್ತಿನ ಮೀಟಿಂಗ್ ಬಗ್ಗೆನೂ ಅಂಥದ್ದೇ ಕುತೂಹಲನ ಒಂದು. ಅದರ ಜೊತೆಗೆ ಪೂರ್ವ ನಿರ್ಧಾರಿತ ಬರೀ ಸಂದೇಶ ಸಾರೋಕ್ ಮಾತ್ರ ಇದೊಂದು ಮೀಟಿಂಗ್ ಸೀಮಿತ ಆಗತ್ತಾ, ಹೇಗೆ? ಪ್ರಜ್ವಲ್, ಇವತ್ತಿನ ಮೀಟಿಂಗ್ ಎರಡೂ ಕೂಡ ಒಂದು ಕಡೆ ಮಾತುಕತೆ ಅಂತ ಹೇಳಿದ್ರೆ ಮೊನ್ನೆ ಸಿಎಂ ನಿವಾಸದಲ್ಲೇ ಮಾತುಕತೆ ಆಗಿತ್ತು. ಏನಂತ ಹೇಳಿದ್ರೆ ಎಲ್ಲಾ ನಿರ್ಧಾರವನ್ನು ಹೈಕಮಾಂಡ್ ಬಿಡಲಾಗಿತ್ತು. ಮತ್ತೆ ಪುನಃ ಇದೇ ರೀತಿಯಾಗಿರ್ತಕ್ಕಂಥ ಸಭೆ ಮಾಡಬೇಕು ಅಂತ ಇರಲಿಲ್ಲ. ಆದ್ರೆ ಇವತ್ತಿನ ಆ ಸಭೆ ಯಾವ ರೀತಿಯಾಗಂತ ಸಿಎಂ ಮನೆಯಲ್ಲಿ ಮೀಟಿಂಗ್ ಆಯ್ತಲ್ಲ, ಅದೇ ರೀತಿಯಾಗಿ ಡಿಸಿಎಂ ಅವ್ರ ಮನೆಯಲ್ಲಿ ಮೀಟಿಂಗ್ ಆದ್ರೆ ಒಂದಿಷ್ಟು ಚರ್ಚೆಗಳಿರುತ್ತೆ, ಗುಮಾನಿಗಳಿರುತ್ತೆ, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು. ಅದೇ ರೀತಿಯಾಗಿ ಮೊದಲದಾಗಿ ಡಿಸಿಎಂ ಆಪ್ತರಿಗೆ, ಸಿಎಂ ಮನೆಯಲ್ಲಿ ಮೀಟಿಂಗ್ ಆಯ್ತು, ಸಿಎಂ ಆಪ್ತರಿಗೆ ಒಂದು ಅವರ ಆಶಯಗಳಿಗೆ ಬೆಂಬಲ ಕೊಟ್ಟಂತೆ ಈ ಡಿಸಿಎಂ ಮನೆಯಲ್ಲಿ ಮೀಟಿಂಗ್ ಆಗೋದ್ರ ಮೂಲಕ ಕೆಪಿಸಿ ಅಧ್ಯಕ್ಷರ ಹುದ್ದೆಗೂ ಕೂಡ ಚರ್ಚೆಗಳಾಗ್ತಾ ಇದೆ. ಆ ಚರ್ಚೆನೂ ಕೂಡ ಆಗಬಾರದು, ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲವೂ ಕೂಡ ಬಿಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿತ್ತೆ. ನಿರ್ಧಾರ ಕೈಗೊಳ್ಳೋದು ಯಾವತ್ತು ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿನ ಒಂದು ಸಭೆ ಆಯ್ತಲ್ಲ, ಆ ಸಭೆಯಲ್ಲೇ ನಿರ್ಧಾರವನ್ನ ಕೈಗೊಳ್ಳಾಯಿತು. ಮತ್ತೆ ಪುನಃ ಈಗ ಈ ಡಿಸಿಎಂ ಮನೆಯಲ್ಲಿ ಮಾಡೋದು ಸಂದೇಶವನ್ನ ಸಾರೋದಕ್ಕೆ ಅಂತೇಳಿ ವ್ಯಾಖ್ಯಾನಿಸಬಹುದಾಗಿದೆ. ಒಟ್ಟಾರೆಯಾಗಿ ಚರ್ಚೆ ಏನಂತ ಇದೆ ಅಂದ್ರೆ, ಈಗ ಪದೇ ಪದೇ ಈ ರೀತಿ ಚರ್ಚೆಗಳಾಗ್ತಾ ಇದೆ, ಪಕ್ಷದಲ್ಲೂ ಕೂಡ ಗೊಂದಲಗಳಿದೆ. ಈ ಗೊಂದಲವನ್ನು ನಿವಾರಿಸಬೇಕಾಗುತ್ತೆ. ಅದೇ ರೀತಿ ಸಿಎಂ ಡಿಸಿಎಂ ಚರ್ಚೆ ಮಾಡಿದ ತಕ್ಷಣವಾಗಿ ಏನಾದರೂ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಅವರಿಬ್ಬರ ಕೈಯಲ್ಲೂ ಕೂಡ ಅಧಿಕಾರ ಉಳಿಸಿಕೊಳ್ಳುವಂತ ಅಥವಾ ಅಧಿಕಾರನ ಬಿಟ್ಟುಕೊಡುವಂತ ಶಕ್ತಿ ಇಲ್ಲ, ಅಥವಾ ಅಷ್ಟಕ್ಕೆ ಅವಕಾಶ ಹೈಕಮಾಂಡ್ ಕೊಡುತ್ತೆ ಅನ್ನೋ ವಿಚಾರ. ಆದ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳುತ್ತೆ, ಹೈಕಮಾಂಡೇ ಒಂದಿಷ್ಟು ವಿಚಾರವನ್ನು ಹೇಳುತ್ತೆ ಏನೇನಾಗಬೇಕು ಅಂತೇಳಿ. ಅದು ಕೂಡ ಪಕ್ಷದ ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೇಳುತ್ತೆ. ಹೀಗಾಗಿ ಆ ದೃಷ್ಟಿಯಲ್ಲಿ ಏನೇನು ಮಾಡಬಹುದು ಅಂತೇಳಿ ಹೇಳ್ಬಹುದು. ಪ್ರಜ್ವಲ, ರೂಪೇಶ್, ಈಗ ಡಿಸಿಎಂ ಅವರ ನಿವಾಸದ ಬಳಿಯೇ ನೀವಿರೋದ್ರಿಂದ ನಮ್ಗೆ ಗಮನಕ್ಕೆ ಸಿಕ್ತು ಡಿಕೆ ಸುರೇಶ್ ಅವರು ಡಿಸಿಎಂ ಅವರ ಮನೆಗೆ ಬಂದಿದ್ದು. ಬೇರೆ ಯಾರಾದ್ರೂ ಬರೋದಕ್ಕೆ ಇನ್ವೈಟ್ ಇದೆಯಾ, ಅಥವಾ ಬೇರೆ ಯಾರಾದ್ರೂ ಜಾಯಿನ್ ಆಗುವಂತ ಚಾನ್ಸಸ್ ಇದೆಯಾ, ಅಥವಾ ಬರೀ ಡಿಸಿಎಂ ಮತ್ತು ಸಿಎಂ ಇಬ್ಬರ ನಡುವೆ ಮಾತ್ರ ಮಾತುಕತೆಗಳು, ಉಪಹಾರ ಕೂಟ, ಹೇಗೆ? ನಿಜ ಪ್ರಜ್ವಲ, ಯಾಕಂತ ಹೇಳಿದ್ರೆ ಈಗ ಸಿಎಂ ನಿವಾಸಕ್ಕೂ ಕೂಡ ಹಿಂದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಯಾರಿಗೂ ಕೂಡ ಆಪ್ತರಿಗೆ ಹೋಗಬಾರು ಅಂತೇಳಿ ಹೇಳಿದ್ರು. ಆಪ್ತರು ಹೋದ್ರೆ ಮತ್ತಷ್ಟು ಗೊಂದಲಗಳು, ಮತ್ತಷ್ಟು ಶಕ್ತಿ ಪ್ರದರ್ಶನ, ಮತ್ತಷ್ಟು ಜಟಾಪಟಿಗೆ ವೇದಿಕೆ ಮಾಡಿಕೊಟ್ಟಂತಾಗತ್ತೆ. ಹೀಗಾಗಿ ಯಾರಿಗೂ ಕೂಡ ಅವಕಾಶ ಇರಲಿಲ್ಲ. ಅಲ್ಲಿ ಎಸ್ ಪನ್ನಣ್ಣ ಮಾತ್ರ ಬಂದು, ಎಸ್ ಪನ್ನಣ್ಣ ಸಿಎಂ ಅವರು ಕೂಡ ಆಪ್ತರು, ಡಿಸಿಎಂ ಅವರು ಕೂಡ ಆಪ್ತರು. ಹೀಗಾಗಿ ಇವತ್ತಿನ ಮೀಟಿಂಗ್ ಕೂಡ ಯಾರೂ ಬರಬಾರು ಅಂತೇಳಿ. ಯಾಕಂದ್ರೆ ಇಷ್ಟು ದಿನ ಡಿಸಿಎಂ ಅವರ ಮನೆ ಮುಂದೆ ಸಾಕಷ್ಟು ಜನ ಕೂಡ ಇರ್ತಾ ಇದ್ರು, ಜನ ಕೂಡ ಬಿಡ್ತಾ ಇಲ್ಲ. ಅದೇ ರೀತಿ ಮನೆ ಮುಂಭಾಗದ ರಸ್ತೆಯನ್ನು ಕೂಡ ಬಂದ್ ಮಾಡಿದ್ದಾರೆ, ಬ್ಯಾರಿಕೇಡ್ ಹಾಕಿದ್ದನ್ನು ಕೂಡ ಅವಾಗಲೇ ಗಮನಿಸಿಕೊಂಡಿವಿ. ಇವತ್ತು
ಸಿಎಂ ಅವ್ರಿಗೆ ಮಾತ್ರ ಆಹ್ವಾನ. ಸಿಎಂ ಭೇಟಿ ಆದ ಬಳಿಕವಾಗಿ ಡಿ ಕೆ ಶಿವಕುಮಾರ್ ಮನೇಲೇ ಇರ್ತಾರೆ. ಅದಾದ ಬಳಿಕ ಬೇಕಾದ್ರೆ ಭೇಟಿ ಮಾಡುವುದು ಬಿಟ್ರೆ ಸಿಎಂ ಜೊತೆಗೆ ಅಥವಾ ಸಿಎಂ ಜೊತೆಗಿದ್ದ ಸಿಎಂ ಆಪ್ತರು ಅಥವಾ ಡಿಸಿಎಂ ಆಪ್ತರು ಮುಂಚಿತ ಬರ್ಲಿಕ್ಕೆ ಅವಕಾಶ ಇರೋದಿಲ್ಲ. ಡಿ ಕೆ ಸುರೇಶ್ ಮಾತ್ರ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಇರ್ತಾರೆ. ಅದು ಕೂಡ ಮೀಟಿಂಗ್ ನಲ್ಲ ಉಪಹಾರ ಸಂದರ್ಭದಲ್ಲಿ ಇರ್ತಾರೆ. ಮೀಟಿಂಗ್ ನಲ್ಲಿ 1-to-1 ಮೀಟಿಂಗ್ ಆಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಒಟ್ಟಾರಾಗಿ ಇವತ್ತು ಅಂತೂ ಯಾಕಂದ್ರೆ ಆಪ್ತರಿಗಂತೂ ಬರ್ಲಿಕ್ಕೆ ಅವಕಾಶ ಇಲ್ಲ, ಅದು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಬರ್ಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಒಂದು ಸಂದೇಶವನ್ನು ರವಾನಿಸಬೇಕು. ಆ ಸಂದೇಶ ರವಾನಿಸಕ್ಕಷ್ಟೋದಕ್ಕೆ ಈ ಮೀಟಿಂಗ್ ಸೀಮಿತವಾಗಬಹುದು. ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.